ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ರೈತ ಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೆ, ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ಡಿಕೋಟೆ ತಾಲೂಕಿನ ಮಚ್ಚೂರು ಹಡಿಯ ಆದಿವಾಸಿ ರೈತ ಮಹಿಳೆಯರಾದ ಶ್ರೀಮತಿ ಕಾಳಮ್ಮ ಹಾಗೂ ಶ್ರೀಮತಿ ರತ್ನಮ್ಮರವರು. ಇವರು ಕಳೆದ 20 ವರ್ಷಕ್ಕಿಂತ ಹೆಚ್ಚು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ತಾ ಬರ್ತಾ ಇದ್ದಾರೆ. ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಕೃಷಿ ಜೀವನವನ್ನು ನಡೆಸ್ತಾ ರೈತ ಮಹಿಳೆಯರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ಪ್ರಮುಖವಾಗಿ ತರಕಾರಿ ಬೆಳೆಗಳು, ಗೆಣಸು, ಶುಂಠಿ ಈ ರೀತಿಯ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ತಮ್ಮದೇ ಆದಂಥ ಒಂದು ಸ್ವಸಹಾಯ ಸಂಘವನ್ನು ಮಾಡಿಕೊಂಡು ಸ್ವಸಹಾಯ ಸಂಘದ ಮಹಿಳೆಯರು ಕೃಷಿ ತರಬೇತಿಗಳನ್ನು ಪಡ್ಕೊಳ್ತಾ ಕೃಷಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಹಾಗೂ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ವತಿಯಿಂದ ವಿವಿಧ ರೀತಿಯ ಸೇವಾ ಸೌಲಭ್ಯಗಳನ್ನು ಪಡ್ಕೊಳ್ಳೋದ್ರ ಜೊತೆಗೆ ಒಂದು ಸುಸ್ಥಿರ ಕೃಷಿ ಚಟುವಟಿಕೆಯನ್ನು ಮಾಡ್ತಿರೋಂಥ ಅನುಭವವನ್ನು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಒಂದು ಕೃಷಿ ಚಟುವಟಿಕೆ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ತಮ್ಮಿಬ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿ ಮಾಡ್ತಾ ಇದ್ದೀರಾ? ಆರಂಭದಿಂದ ಏನೆಲ್ಲ ಬೆಳೀತಾ ಬಂದ್ರಿ? ಆರಂಭದಿಂದ ಚೆಟ್ಟ ಹಾಕ್ತೀವಿ, ಆಗ ಗೆಣಸು ಹಾಕ್ತೀವಿ, ನಾವು ತರಕಾರಿ ಎಲ್ಲ ಬೆಳಿತೀವಿ. ನಾವು ಆರಂಭದಲ್ಲಿ 20 ವರ್ಷದಿಂದ ಶುರು ಮಾಡಿದ್ರಲ್ಲ, ಅವಾಗಲೇ ಏನೇನು ಬೆಳೀತಾ ಇದ್ರಿ? ಆವಾಗ ಇಂಜಿ ಆಗ್ತಾ ಇದ್ದು, ಫಸ್ಟ್ ಮೊದಲಾಗಿ ಇಂಜಿ ಆಗ್ತಾ ಇದ್ದು, ಆಮೇಲೆ ಚೆಟ್ಟು ಆಗ್ತಾ ಇದ್ದು, ಆಮೇಲೆ ಗೆಣಸು ಗೆಡ್ಡೆಲ್ಲ ಆಗ್ತಾ ಇದ್ದು. ಈಗ ಅದೆಲ್ಲ ತೀರ್ದಾಗ ಇವಾಗ ಏನು ಮಾಡೋನು, ಬಾಳೆ ಗಿಳೆಲ್ಲ ಹಾಕ್ತಾವನು, ಬಾಳೆಲ್ಲ ನಡ್ತಾವನು. ಇವಾಗ ತರಕಾರಿ ಅದೇ ಏನೋ ಮಾಡ್ತಾರದು. ಅಂದ್ರೆ ನಮ್ಮ ಈ ಭಾಗದಲ್ಲಿ ಹೆಚ್ಚಿನದಾಗಿ ತರಕಾರಿ ಬೆಳೆಗಳಿಗೆ ಬೆಳಿತೀವಿ. ಮಳೆ ಟೈಮ್ಲಿ ಮಾತ್ರ ಬೆಳೆಯೋದು, ಬೇಸಿಗೆ ಟೈಮ್ಲಿ ಇಲ್ಲ, ನೀರಿಲ್ಲ, ಅದಕ್ಕೆ ಬೇಸಿಗೆ ಟೈಮ್ಲಿ ಬೆಳೆಯಲ್ಲ. ಮಳೆ ಟೈಮ್ಲಿ ಮಾತ್ರ ಬೆಳಿತೀವಿ. ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ? ಒಂದೇ ಬೆಳೆ ಬೆಳಿತೀವಿ. ವರ್ಷಈಗ ಮಳೆ ಆಧಾರಿತವಾಗಿ ನೀವು ಕೃಷಿ ಮಾಡ್ತಿರೋದು. ಮಳೆ ಸಮಯದಲ್ಲಿ ಕೃಷಿ ಮಾಡ್ಕೊಂಡು ಬೆಳಿತೀರಾ? ಮಿಕ್ಕಿದ ಸಮಯದಲ್ಲಿ ಏನ್ ಮಾಡ್ತೀರಾ? ಇಲ್ಲ, ಏನೋ ನೀವು ಜೀವನಕ್ಕೆ ಏನ್ ಕೆಲಸ ಮಾಡೋದು? ನೀರಾವರಿ ಇಲ್ಲಲ್ಲ, ಅದರಿಂದ ಕೂಲಿ ಗಿಲಿ ಸಿಕ್ಕಿದ್ರೆ ಕೂಲಿಗೆ ಹೊಂಟೋಯ್ತನು, ಕೂಲಿ ಇಲ್ದಿದ್ರೆ ಮನೇಲಿ ಇರ್ತವನು. ಎಷ್ಟೆಷ್ಟು ಎಕರೆ ಭೂಮಿ ಐತೆ ತಮ್ಮ ಹತ್ರ? ನಮ್ಗೆ 1/2 ಎಕರೆ ಇದೆ ಭೂಮಿ, ಜಾಸ್ತಿ ಇಲ್ಲ. 1/2 ಎಕರೆ ಭೂಮಿಲಿ ನಾವು ತರಕಾರಿ ಬೆಳಿತೀವಿ. ಆಗ ನೀರಾವರಿ ಇಲ್ಲ, ಮಳೆ ಟೈಮ್ಲಿ ಮಾತ್ರ ಬೆಳಿತೀವಿ, ಬೇಸಿಗೆ ಟೈಮ್ಲಿ ಇಲ್ಲ. ಗೆಡ್ಡೆ ಗೆಣಸು ಇದೆಲ್ಲ ಹಾಕ್ತೀವಿ, ಚೆಟ್ಟು ಎಲ್ಲ. ನಮ್ದು 1.25 ಎಕರೆ ಇದೆ ಜಮೀನು. ಇವಾಗ ಬಾಳೆನ ಹಾಕೋನು, ಸೌರ್ ಬಾಳೆ ಹಾಕೋನು ಜಮೀನ್ಗೆ, ಸ್ವಲ್ಪ ತರಕಾರಿ ಹಾಕೋನು, ಚೆಟ್ಟು ಗಿಟ್ಟಲ್ಲ. ಈಗ ಇರುವಂತ 1.25 ಎಕರೆ ಭೂಪ್ರದೇಶದಲ್ಲಿ ತಾವು ಒಂದೇ ಬೆಳೆ ಬೆಳೀತಾ ಇದ್ದೀರಾ ಅಥವಾ ಬೇರೆ ಬೇರೆ ಬೆಳೆ ಬೆಳೀತೀರಾ? ಇಲ್ಲ, ಒಂದೇ ಬೆಳೆ ಹಾಕೋನು, ಒಂದೇ ಬೆಳೆ ಬೆಳೆಯೋಕ್ಕಾಗೋದು. ಮೊದಲೆಲ್ಲ ಏನೇನು ಪ್ರಮುಖವಾಗಿ ಬೆಳೀತಾ ಇದ್ರಿ, ಈಗ ಏನೇನು ಬೆಳೀತಾ ಇದ್ರ? ಮೊದಲು ಏನು ಬೆಳೀತಿದ್ದು, ಆಗಲು ಚೆಟ್ಟು, ಬೀನೀಸು, ಮೂಲಂಗಿ, ಬದನೆ, ಟಮಾಟೆ ಎಲ್ಲ ಅವಾಗ ಬೇರೆ ಬೇರೆ ಬೆಳೀತಾ ಇದ್ದು. ಈ ವರ್ಷ ಬೇರೆ ಬೇರೆ ಬೆಳೆಯೋಕೆ ಜಾಗ ಜಾಸ್ತಿ ಇಲ್ಲಲ್ಲ, 1 ಎಕರೆ ಜಾಗ ಅಲ್ವಾ, ಅದರಿಂದ ಇವಾಗ ಒಂದೇ ಬೆಳೆ ಹಾಕೋನು. ಸ್ವಲ್ಪ ಇಲ್ಲಿ ಚೆಟ್ಟು ಹಾಕೊಂಡು, ಬೇರೆ ಸ್ವಲ್ಪ ಚೆಟ್ಟು ಹಾಕೊಂಡು, ಗೆಡ್ಡೆಗೆನ್ಸಲ್ಲ ಹಾಕೊಂಡು, ನಮ್ಮ ಸ್ವಲ್ಪ ಅಲ್ಲ ಅದೆಲ್ಲ ಹಾಕೊಂಡು. ಕಾಪಿದೆ, ಸ್ವಲ್ಪ ಉಂಡೆ ಮೆಣಸಿದೆ, ಕಾಳು ಮೆಣಸು ಅದೆಲ್ಲ ಜಮೀನು ಮಾಡ್ತಾವನು. ಇವಾಗ ನೀರಿಲ್ಲಲ್ಲ, ಬೇಸಿಗೆನಾಗ ನೀರಿಲ್ಲ, ಮಳೆನಾಗ ನೀರಿರ್ತದೆ, ಮಾಡ್ಬೋದು. ಈಗ ಇರೋಂಥ ನಿಮ್ಮ ಒಂದು ಭೂಮಿ ಏನಿದೆ ಜಮೀನು, ಅದು ಹಕ್ಕುಪತ್ರ ಸಿಕ್ಕಿದೆಯಾ? ನಿಮ್ಮ ಹೆಸರಲ್ಲಿ ಖಾತೆ ಆಗಿದೆಯಾ? ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಏನಾದರೂ ಸರ್ಕಾರದಿಂದ ಅಥವಾ ಇತರೆ ಸೇವಾ ಸಂಸ್ಥೆಗಳಿಂದ ಅರ್ಜಿನ ಹಾಕಿದ್ರ? ಅರ್ಜಿ ಹಾಕಿಲ್ಲ. ನೀರಿಗೆಲ್ಲ ಕೊಟ್ಟವ್ರೆ, ನೀರು ಕುಡಿಯೋದಕ್ಕೆ ನೀರು ಕೊಟ್ಟವ್ರೆ. ಒಂದೊಂದು ನೆಲ್ಲಿ ಕೊಟ್ಟವ್ರೆ, ಅದು ಮನೆ ಹತ್ರ ಎಲ್ಲ ದೂರ ದೂರ ಹಾಕ್ಬಿಟ್ರೆ ಅದನ್ನೇ ಅಲ್ಲಿಂದೇ ಇರಬೇಕು ನಮಗೆ ನೀರು ದೂರ. ಆವಾಗ ಕರೆಂಟ್ ಇದ್ರೆ ನೀರು, ಕರೆಂಟ್ ಇಲ್ದರೆ ನೀರಿಲ್ಲ. ಹಂಗೆ ನಾವು ಜೀವನ ಮಾಡ್ತೀವಿ. ನೀರಿಗೆ ಹಿಂಸೆ ಕುಡಿಯೋದಕ್ಕೆ. ಅಂದ್ರೆ ಮನೆ ಹತ್ರನೇ ಜಮೀನು ಇರುವಂತದ್ದು, ದೂರ ಇದೆಯಾ? ಇಲ್ಲ, ಮನೆ ಹತ್ರನೇ, ಮನೆ ಸುತ್ತ ನೋಡಿ, ಇದು ಮನೆ ಸುತ್ತಲ್ವಾ, ಮನೆ ಸುತ್ತನೇ ಜಮೀನು, ದೂರ ಏನೂ ಇಲ್ಲ, ಹತ್ರನೇ. ಮನೆ ಹತ್ರನೇ ಜಮೀನು ಇರೋದ್ರಿಂದ ಮನೆ ಮತ್ತೆ ಜಮೀನು ಎರಡು ಒಟ್ಟಿಗೆ ಕೆಲಸ ಮಾಡ್ಕೊಳ್ಳಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹೊರಗಡೆ ಹೋಗುವಂತ ಪ್ರಮೇಯ ಇಲ್ಲ.
ಈಗ ತಾವು ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಸ್ವಸಹಾಯ ಸಂಘವನ್ನ ಮಾಡ್ಕೊಂಡಿದ್ರ, ಇಲ್ಲಿ ತಾವು ಒಂದಷ್ಟು ಕೃಷಿ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ. ಸಂಘದಲ್ಲಿ ಎಷ್ಟು ಜನ ಇದ್ದೀರಾ, ಎಲ್ಲ ಏನೇನು ಬೆಳಿತಾ ಇದ್ದೀರಾ ಎಲ್ಲ ಸೇರ್ಕೊಂಡು? 10 ಜನ ಇವನು. 10 ಜನನು ಇದೇ ತರ ಪಚ್ಚಕರಿ ಎಲ್ಲ ಹಾಕ್ತಾವನು. ತರಕಾರಿ ಹಾಕ್ತೀವಿ ವರ್ಷನೂ. ಬೇಸಿಗೆ ಟೈಮಲ್ಲಿ ಇಲ್ಲಲ್ಲ, ಜಿಂಕೆನೂ ಮಡ್ಗಲ್ಲ, ಜಿಂಕೆ ಎಲ್ಲ ಬಂದು ತಿನ್ಕೋತವೆ ಮಾಡಿದ್ರೆ. ಅದಕ್ಕೆ ಇಷ್ಟು ಬೇಲಿ ಕೊಟ್ಕೊಂಡು ಟ್ರಂಚ್ ಮೇಲ್ಗಡೆ ಟ್ರಂಚ್ ಹೊಡೆದು ಕೊಟ್ಟಿದ್ದಾರೆ ಅಂದ್ರು. ಸೋಲಾರ್ ಏನು ಇಲ್ಲಲ್ಲ, ಸೋಲಾರ್ ಎಲ್ಲ ಇದ್ರೆ ಮಾಡ್ಬೋದು. ನಾವು ಮಾಡೋದಲ್ಲ ಆರಂಭ ಮಾಡ್ತಾವನು. ಜಿಂಕೆನೇ ಮಡಗಲ್ಲ ರಾತ್ರಿನಾಗ. ಅಂದ್ರೆ ಈಗಲೂ ಕೂಡ ಪ್ರಾಣಿಗಳ ಹಾವಳಿ ಇದ್ದೇ ಇರುತ್ತೆ. ಇದ್ದೆ ಇವಾಗಲೂ ರಾತ್ರಿ ಹೊತ್ತು ನಿದ್ದೆ ಇಲ್ಲ ನಮಗೆ. ನಾವು ಓಡಿಸ್ತೀವಿ ರಾತ್ರಿ ಹೊತ್ತೆಲ್ಲ ಬಂದರೆ ಓಡಿಸಿ. ಅದು ಅವ ಜಿಂಕೆಗಳು ಸ್ವಲ್ಪ ತಿಂತವೆ, ನಾವು ಹಸಿ ತಿಂತೀವಿ ಹಂಗೆ. ಪ್ರಕೃತಿ ಅಂದಮೇಲೆ ಪ್ರತಿಯೊಬ್ಬರಿಗೂ ಸಲ್ಲಬೇಕಾದ್ದೆ. ಏನೇ ಬೆಳೆ ಬೆಳಿಲಿ, ಪ್ರಾಣಿಗಳಿಂದ ಪ್ರಾಣಿಗಳು ತಿನ್ಬೇಕು, ನಾವು ತಿನ್ಬೇಕು ಹಂಗೆ. ಅವು ತಿಂತವೆ, ನಾವು ತಿಂತೀವಿ ಹಂಗೆ. ಸ್ವಲ್ಪ ಎಲ್ಲ ಸಿಕ್ಕದನ್ನ ಮಾರಾಟ ಮಾಡ್ತೀವಿ. ಮೊದ್ಲೆಲ್ಲ ತಮ್ಮ ಹಿರಿಕರ ಕಾಲದಲ್ಲೆಲ್ಲ ಏನೇನ್ ಬೆಳೀತಾ ಇದ್ರು? ಆಗಿನ ಕೃಷಿ ಪದ್ಧತಿ ಎಲ್ಲ ಹೇಗಿತ್ತು? ಆವಾಗ ಬೆಳೆಯೋದು ರಾಗಿ, ಭತ್ತ, ಆಗ ಹತ್ತಿ ಗಿತ್ತಿ ಎಲ್ಲ ಅವಾಗ ಜಾಸ್ತಿ ಬೆಳೀತಿದ್ದು ಎಲ್ಲ. ರಾಗಿ, ಭತ್ತ, ಅಕ್ಕಿ, ಆಗ ಜೋಳ ಗಿಳೆಲ್ಲ ಬೆಳೀತಿದ್ರು ಅವಾಗ. ಇವಾಗ ಅದನ್ನೆಲ್ಲ ಬೆಳೆಯಕ ಇಲ್ಲ. ಇವಾಗನು ಭತ್ತ ಎಲ್ಲ ಬೆಳಿತಾರೆ, ರಾಗಿಯನ್ನು ಬೆಳೆಯಲ್ಲ ಈ ಕಡೆ. ರಾಗಿ ಏನಂದ್ರೆ ಗೆಣಸು ಗಿನ್ಸು ಇದು ಇದಂತೆಲ್ಲ ಮಾಡ್ತಾರೆ. ತರಕಾರಿ ಎಲ್ಲ ತರಕಾರಿನೇ ಜಾಸ್ತಿ ಇವಾಗ. ರಾಗಿ ಎಲ್ಲ ಕಡಿಮೆ. ಬಾಳೆ ಚೆಟ್ಟು ಇದೆಲ್ಲ ಚೇನೆ ಗೀನೆಲ್ಲ ಹಾಕ್ತಾರಲ್ಲ ಇವಾಗ, ಅದೇ ಜಾಸ್ತಿ ಇವಾಗ. ಮನೆ ಉಪಯೋಗಕ್ಕೆ ಏನೇನ್ ಬೆಳ್ಕತ್ತೀರಾ ನೀವೇ? ನಾವೇ ಇನ್ನೇನು ತರಕಾರಿ ಬೆಳ್ಕೊತೀವಿ ಆ ಮನೆಗೆ. ಆವಾಗ ರಾಗಿ ಭತ್ತ ಏನು ಬೆಳೆಯೋಕ್ಕಾಗಲ್ಲ, ಇಲ್ಲಿ ಜಿಂಕೆ ಮಡ್ಗಲ್ಲ, ಅದಕ್ಕೆ ಬೆಳೆಯಲ್ಲ. ಬರೀ ತರಕಾರಿ ಮಾಡ್ಕೊಂಡು ಹೋಯ್ತೀವಿ. ಗೆಣಸು ಗೆಡ್ಡೆ ಅದೆಲ್ಲ ಅದೇ ಜಾಸ್ತಿ ಈ ಕಡೆ. ರಾಗಿ ಭತ್ತ ಎಲ್ಲ ಕಡಿಮೆ. ಈಗ ವರ್ಷದಲ್ಲಿ ಒಂದು ಬೆಳೆ ಮಾತ್ರ ನೀವು ಬೆಳಿತೀವಿ, ಅದು ಮಳೆಯಾಶ್ರಿತವಾಗಿರೋದ್ರಿಂದ ಮಳೆ ಸರಿಯಾದ ಸಮಯದಲ್ಲಿ ಮಳೆ ಆಯ್ತು ಅಂದ್ರೆ ನೀವು ಬೆಳೆ ಬೆಳಿತೀವಿ. ಈಗ ಕೆಲವೊಂದು ಬೆಳೆಗಳಿಗೆ ನಿರಂತರವಾಗಿ ನೀರನ್ನ ಕೊಡ್ಬೇಕಾಗುತ್ತೆ. ಅಂತ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಹೇಗ್ ಮಾಡ್ಕೊಂಡಿದ್ರೆ? ನೀರಿಲ್ಲ, ಮಳೆ ಆಯ್ತದ ಅಂತೇಳಿ ಹಾಕೋನು. ಇವಾಗ ಮಳೆ ಇಲ್ಲ, ಅದಾಗಿದೆ. ನೀರಿದ್ರೆ ನರ್ವೆ ಮುಂದೆ ಬರೋದು, ನೀರಿಲ್ದಕ್ಕ ಆಗಿದೆ. ನೀರಿಂದೇ ಹಿಂಸೆ ಇಲ್ಲಿ, ಕುಡಿಯೋದಕ್ಕೂ ನೀರು ಹಿಂಸೆ. ಕರೆಂಟ್ ಇದ್ರೆ ನೀರು, ಇಲ್ಲಾಂದ್ರೆ ನೀರು ಇಲ್ಲ. ಏನ್ ತೊಂದ್ರೆ ಇಲ್ಲ, ಏನ್ ತೊಂದ್ರೆ ಗಿಂದ್ರಿ ಮಾಡಲ್ಲ. ಅಂದ್ರೆ ಸರ್ಕಾರ ಏನು ನಮ್ಗೆ ಈ ಕಡೆಯಿಂದ ಕಳಿಸಿಲ್ಲ. ಈಗ ತಾವು ಬೆಳೆಯಂತ ಬೆಳೆಗಳ ಉಳುಮೆ ಆಗಿರ್ಬೋದು, ಅದರ ಬಿತ್ತನೆ ಕಾರ್ಯ ಆಗಿರ್ಬೋದು, ಆ ಬೆಳೆಗಳ ನಿರ್ವಹಣೆ ಆಗಿರ್ಬೋದು, ಸ್ವತಃ ತಾವು ಮಹಿಳೆಯರೇ ಮಾಡ್ತಾ ಇದ್ರಾ? ಮಹಿಳೆಯರೇ ಮಾಡೋದು, ಮಹಿಳೆಯರೇ ಮಾಡ್ಕೊಳ್ಳೋದು. ಎಲ್ಲ ಕೂಲಿಗೆ ಹೋಯ್ತಾರೆ, ಗಂಡಸುಗಳೆಲ್ಲ ಕೂಲಿಗೆ ಹೋಯ್ತಾರೆ. ನಾವು ಮನೇಲಿ ಮನೆ ಕೆಲಸ ಮಾಡ್ಕೊಂಡು ನಾವು ಮಾಡ್ತೀವಿ. 1 ಎಕರೆ 1 ಕಾಲು ಎಕರೆ 1/2 ಎಕರೆ ಇರೋರು ಕೂಡ ಪ್ರತಿಯೊಬ್ರು ಜಮೀನ್ ಮಾಡ್ತೀವಿ. ಪ್ರತಿಯೊಬ್ರು ಅವ್ರವ್ರ ಜಮೀನ್ ಅವ್ರವ್ರ ದುಡಿತಾ ಇದ್ದೀನಿ. ಕುಟುಂಬದವ್ರೇನು ಭಾಗವಹಿಸಲ್ವಾ ನಿಮ್ ಜೊತೆ ಕೃಷಿನಲ್ಲಿ? ಭಾಗವಹಿಸ್ತಾರೆ. ಅವ್ರವ್ರದೇ ಅವ್ರವ್ರ ಕುಟುಂಬದಲ್ಲೇ ಅವ್ರವ್ರೇ ಕೂಲಿ ಮಾಡೋದು. ನಿಮ್ ಕುಟುಂಬದಲ್ಲಿ ಯಾರು ಇದ್ದೀರಾ? ಎಷ್ಟು ಜನ? ಯಾವ ತರ ನೀವು ಕೃಷಿನಲ್ಲಿ ಒಟ್ಟಿಗೆ ಭಾಗವಹಿಸ್ಕೊತೀವಿ? ನಾವು ಗಂಡ ಹೆಂಡತಿ 2 ಮಕ್ಕಳು. ಹುಡುಗ ಓದ್ತವನೆ. ಅವಾಗ ಮಗಳಿಗೆ ಮದುವೆ ಇತ್ತು. ಆವಾಗ ನಾವಿಬ್ರೆ ಗಂಡ ಹೆಂಡತಿ. ಅವರು ಮನೆ ಕೆಲಸ ಮಾಡ್ತಾರೆ, ಕೂಲಿಗೂ ಹೋಯ್ತಾರೆ. ನಾವು ಮನೆ ಕೆಲಸ ಮಾಡ್ಕೊಂಡು ನಾವು ಮನೇಲಿ. ನಿಮ್ ಜೊತೆ ಸಾಕಾರದಿಂದ ಅವರೇ ಕೃಷಿ ಮಾಡಕ್ಕೆ? ತಮ್ಮ ಮನೇಲೂ ಅದೇನೆ. ಇವಾಗ ಬಾಳೆ ಹಾಕವಂತ ಹೇಳ್ದು, ಹಾಕವಂತ ಹೇಳಿದ್ರು ಅವರು. ನಾವು ಎಲ್ಲ ಸೇರಿ ಒಟ್ಟು ಬಾಳೆ ಕೆಲಸ ಮಾಡ್ದು. ಇವಾಗ ಸ್ವಲ್ಪ ಚಟ್ ಹಾಕವಂತ ಹೇಳ್ದು. ಈಗ ಅವರು ನೆನ್ನೆ ಚೆಟ್ ಕೆಲಸ ಸ್ವಲ್ಪ ಮಾಡಿದ್ರು. ಇವತ್ತು ಅವ್ರಿಗೆ ಮನೆ ಕೆಲಸ ಮಾಡ್ತಿದ್ದಾರೆ. ನಾನೊಬ್ರು ಬಂದು ಇಲ್ಲಿ ಚಟ್ಟನ್ ಕೆಲಸ ಮಾಡ್ತಾನೆ. ಈಗ ಇರುವಂತ 1 ಕಾಲು ಎಕರೆನಲ್ಲಿ ಒಂದೇ ಬೆಳೆ ಹಾಕಿದ್ರೆ ಅಥವಾ ಬೇರೆ ಬೇರೆ ಹಾಕಿದ್ರೆ? ಇಲ್ಲ, ಒಂದೇ ಬೆಳೆ. ಈಗ ಸಂಪೂರ್ಣವಾಗಿ ಬಾಳೆನ ಹಾಕಿದ್ರ? ಬಾಳೆನ ಹಾಕ್ಬಿಟ್ಟು. ಈಗ ತಾವು ಬಾಳೆ ಮತ್ತೆ ಮೆಣಸು ಇದನ್ನೆಲ್ಲ ವಾಣಿಜ್ಯ ಬೆಳೆಗಳಾಗಿ ಬೆಳೀತಾ ಇದ್ದೀರ. ಇವುಗಳ ಬೆಳೆಗಳ ನಿರ್ವಹಣೆ ಆಗಿರ್ಬೋದು, ಮತ್ತೆ ಇದ್ರ ಬಿತ್ತನೆ ಬೀಜ ಹಾಕ್ದಾಗ್ಲಿಂದ ಅದ್ರ ಫಲ ಕೈಗೆ ಸಿಗೋ ತನಕ ಯಾವ ರೀತಿ ಕೆಲಸ ಇರುತ್ತೆ, ಅದನ್ನ ನೀವ್ ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದ್ದೀರ ಒಬ್ಬ ಮಹಿಳೆಯಾಗಿ? ಕಾಡುಗಳು ಬಂದ್ರೆ ಕಾಡನ್ನ ಕೆತ್ತುನು, ಅದಕ್ಕೆ ಗೊಬ್ಬರ ಹಾಕಿ ಕೊಡ್ತನು. ಅದು ನೀರು ಒಡೆದ ಟೈಮ್ಗೆ ನೀರು ನೆನೆಸ್ಕೊಡ್ತಾವನು. ಆ ಥರ ಮಾಡ್ಕೊಂಡ. ಉಳುಮೆ ಗಿಳುಮೆ ಎಲ್ಲ ನೀವೇ ಮಾಡ್ತೀರಾ? ಇಲ್ಲ, ಗಣಸರು ಮಾಡ್ತಾರೆ. ಅದೆಲ್ಲ ಮಾಡ್ಕೊಡ್ತಾರೆ ಅವರು ಕೈ ಕಟ್ಲಿ ಕೆಲಸ ಅವರೆಲ್ಲ ಮಾಡ್ತಾರೆ. ಗುದ್ಲಿಲಿ ನಾವು ಕೀಳೆ ಹುಲ್ಲು ಗಿಲ್ಲು ಏನಾರಿದ್ರೆ ಕಲ್ಲು ಹುಲ್ಲು ನಾವು ಎತ್ತಾವು. ಈ ಬೆಳೆಗಳಿಗೆ ಬೇಕಾದಂತಹ ಗೊಬ್ಬರ ಆಗಿರ್ಬೋದು, ಇದನ್ನೆಲ್ಲ ಎಲ್ಲಿಂದ ತಂದು ಬಳಸ್ಕೊತಾ ಇದ್ರ ಅಥವಾ ನೀವೇ ಗೊಬ್ಬರ ಮಾಡ್ಕೋತಾ ಇದ್ರ? ಇಲ್ಲ ಸರ್, ತೆಗಿಯೋದು ತೆಗ್ದಾಕೊಳ್ಳೋದು. ಮನೇಲಿ ಗೊಬ್ಬರ ಮಾಡಿಲ್ಲ. ದನಿನ್ ಗೊಬ್ಬರ ಇದ್ರೆ ದನಿನ್ ಗೊಬ್ಬರ ಹಾಕ್ತನು. ಇವಾಗ ನಮ್ಗೆ ದನ ಇಲ್ಲಲ್ಲ, ಅದಕ್ಕೆ ಕೇರಳದಿಂದ ಗೊಬ್ಬರ ತಗೊಂಬಂದ ಹಾಕ್ತನು.
ಹೊರಗಡೆಯಿಂದ ಗೊಬ್ಬರ ತಗೊಳ್ಳೋದು. ಮೊದಲೆಲ್ಲ ಈ ಮನೆ ಹತ್ರ ಅಥವಾ ಜಮೀನಲ್ಲಿ ಸಾವಯವ ಗೊಬ್ಬರ ಮಾಡ್ಕೊಂಡು ಹಸುದು ಸಗಣಿ ಆಗಿರ್ಬೋದು, ಮೇಕೆ, ಕುರಿ, ಕೋಳಿ ಇದ್ರದ್ದೆಲ್ಲ ತ್ಯಾಜ್ಯವನ್ನು ಬಳಸ್ಕೊಂಡು ಗೊಬ್ಬರ ಮಾಡಿ ಬಳಸ್ತಾ ಇದ್ದೀರಾ ನಿಮ್ಮ ಜಮೀನುಗಳಿಗೆ? ಅದಕ್ಕೆ ಕೆಲಸನೇ ಇಲ್ಲ. ನಾವೀಗ ತೆಂಗಿನ ಮರ ಕಾಪಿ ಮರಕಲ್ಲ ಆಡಿನ ಗೊಬ್ಬರನೇ ಇವಾಗನೂ ಹಾಕ್ತಾರದು. ಇವಾಗ ಬೇರೆ ಗೊಬ್ಬರ ಏನು ಸೇರಿಸ್ಕೊಂಡಿಲ್ಲ. ಆಡಿನ ಗೊಬ್ಬರನೇ ತೆಂಗಿನ ಮರ, ಕಾಪಿ ಮರ ಎಲ್ಲ, ಅಡಿಕೆ ಮರಕಲ್ಲ ಅದೇ ಹಾಕ್ತಾರದು. ಈಗ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಈ ಸಂಸ್ಥೆ ಕಡೆಯಿಂದ ಆಯೋಜನೆ ಮಾಡುವಂಥ ಸಭೆಗಳಾಗಿರ್ಬೋದು, ತರಬೇತಿಗಳಲ್ಲಾಗಿರ್ಬೋದು, ಇದುವರೆಗೂ ಭಾಗವಹಿಸ್ತಾ ಬರ್ತಾ ಇದ್ದೀರಾ? ಯಾವ್ಯಾವ ರೀತಿ ತರಬೇತಿಗಳಲ್ಲಿ ಭಾಗವಹಿಸಿ ಏನೇನೆಲ್ಲ ಪಡ್ಕೊಂಡಿದ್ದೀರಾ? ಸರ್ಗೂರ್ಲಿ ಬಂದು ಒಂದು ಮೀಟಿಂಗ್ಗೆ ಹೋಗಿ ಅಲ್ಲಿ ನಮಗೆ ಒಂದು ಮೇಕೆ ಮಾತ್ರ ಕೊಟ್ಟಿದ್ದಾರೆ. 2 ಮನೆಗೆ ಪನ್ನಮ್ಮವ್ರಿಗೂ ನಮಗಾಗಿ ಮೇಕೆ ಕೊಟ್ಟಿದ್ದಾರೆ. ಬಾಕಿ ಇಲ್ಲಿ 8 ಜನಗಳಿಗೆ ಏನು ಕೊಟ್ಟಿಲ್ಲ ಅವರು. ನಾವು ಅವರು ಎಲ್ಲಿ ಕರೆದ್ರು ನಾವು ಹೋಯ್ತು 3 ದಿವಸ ಅಲ್ಲಿ ಹೋಗಿ ಇದ್ದು ಇದನ್ನೆಲ್ಲ ಮಾಹಿತಿ ಎಲ್ಲ ಕೇಳಿ ಬರ್ತಾವನು. ಅದರಿಂದ ಚೆಟ್ಟು ಗಿಟ್ಟೆಲ್ಲ ಇದ್ರು ಕೊಟ್ಟಿದ್ದಾರೆ. ಬಾಕಿದು ನಮ್ಗೇನು ಯಾಡಿಗೆ ಕೊಟ್ಟಿದ್ರು. ಬಿತ್ತನೆ ಬೀಜಗಳು ಪಡ್ಕೊಂಡು ಬಿತ್ತನೆ ಬೀಜ ಕೊಡ್ತಾರೆ ನೋಡೋದಕ್ಕೆ. ತರಬೇತಿಗಳಲ್ಲೆಲ್ಲ ಭಾಗವಹಿಸಿಲ್ವಾ? ಹೋಯ್ತೀವಿ ಅಲ್ಲಿಗೆ ಎಲ್ಲ ಹೇಳ್ತಿದ್ದಾರೆ, ಅದನ್ನ ಕೊಡ್ತಾನು ಇದನ್ನ ಕೊಡ್ತಾನು. ಸಂಘದಲ್ಲೆಲ್ಲ ನೀವು ಮಹಿಳೆಯರು ಸೇರ್ಕೊಂಡು ಯಾವ ತರ ಏನೇನು ಕೆಲಸ ಕಾರ್ಯಗಳನ್ನ ಮಾಡ್ಕೊತಾ ಇದ್ದೀರಾ? ಮಾಡ್ತೀವಿ. ಉಳಿತಾಯ ಮಾಡಿ ದುಡ್ಡಾದ್ರೆ ತಕೊಂಡು ಬ್ಯಾಂಕ್ ಕಟ್ತೀವಿ. ಬ್ಯಾಂಕ್ ಕಟ್ತೀವಿ ತಿಂಗ ತಗೊಂಡು ಬ್ಯಾಂಕ್ ಕಟ್ಟಿ ಇಲ್ಲಿ ಉಳಿತಾಯ ಮಾಡ್ಕೊತೀವಿ. ಸಾಲ ಗಿಲ್ಲ ಬೇಕಾದ್ರೆ ತಕೋತೀವಿ ಬ್ಯಾಂಕಿಂತ ಸಾಲ ತಕೊಂಡು 10 ಜನನು ತಕೋತೀವಿ. ಈಗ ಸಂಘದ ಮುಖಾಂತರ ಉಳಿತಾಯ ಮಾಡ್ಕೊಂಡು ಸಾಲ ಪಡ್ಕೊಂಡು ಅದನ್ನು ಜಮೀನಿಗೆ ಬಂಡವಾಳ ಮಾಡ್ಕೋತಾ ಇದ್ದೀರಾ? ಅದರಿಂದ ಎಷ್ಟು ಅನುಕೂಲ ಆಗ್ತದೆ ಸಂಘದ ಮುಖಾಂತರ ಈ ಕೃಷಿ ಚಟುವಟಿಕೆಗೆ? ಅನುಕೂಲನೇ ಇದು, ಅನುಕೂಲ ಆಯ್ತದೆ. ಯಾವ್ದಕ್ಕಾರು ಆಯ್ತದೆ ಸಾಲ ಇರೋದಕ್ಕೆ. ಈಗ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಒಂದು ಉಳಿತಾಯ ಮಾಡ್ಕೊಂಡು ಸಾಲ ಸೌಲಭ್ಯ ಪಡ್ಕೋತೀರಾ. ನಿಮ್ಮದೇ ಆದಂಥ ಜಮೀನಲ್ಲಿ ರೈತ ಮಹಿಳೆಯರಾಗಿ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ದೀರಾ, ಬೆಳೆ ಬೆಳೀತಾ ಇದ್ದೀರಾ. ಇಲ್ಲಿ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡಲಿಕ್ಕೆ ಎಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಇಲ್ಲ, ಇಲ್ಲೇ ಬರ್ತಾರೆ. ಗಾಡಿ ಬರ್ತದೆ, ಗಾಡಿಗೆ ಕೊಡ್ತಾವೆ. ಕೇರಳದಿಂದ ಗಾಡಿ ಬರ್ತದೆ. ಜಾಸ್ತಿ ಇದ್ರೆ ಕೊಡ್ತೀವಿ. ಸ್ವಲ್ಪ ಜಿಂಕೆ ಎಲ್ಲ ತಿಂದು ಇಲ್ಲ ಅಂದರೆ ಮನೆಗೆ ತಗೋತೀವಿ. ಮನೆ ಉಪಯೋಗಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಂಡು ತಿನ್ಕೋತೀವಿ. ಇನ್ನೇ ಹೆಚ್ಚದಾಗಿ ತಂದ್ರೆ ಅದನ್ನು ಮಾರಾಟ ಮಾಡ್ತೀವಿ. ಈಗ ಸಂಸ್ಥೆ ಕಡೆಯಿಂದ ತಮಗೆ ಈ ಥರ ಬಿತ್ತನೆ ಬೀಜ ಆಗಿರ್ಬೋದು, ಮೇಕೆ ಆಗಿರ್ಬೋದು, ಇನ್ನೊಂದಷ್ಟು ಸೌಲಭ್ಯಗಳು ಸಿಗ್ತಾ ಇರೋದು ನಿಮ್ಗೆ ಎಷ್ಟು ಅನುಕೂಲ ಆಗ್ತಾ ಇದೆ? ಈ ಸೌಲಭ್ಯ ಸಿಗೋಕ್ಕೂ ಮುಂಚೆ ಹೇಗಿತ್ತು, ಈಗ ಸಿಗ್ತಾ ಇರೋದ್ರಿಂದ ಎಷ್ಟು ಅನುಕೂಲ ಆಗಿದೆ? ಅನುಕೂಲ ಆಗಿತ್ತಿಲ್ಲ. ಇವಾಗ ಒಂದು ಸಂಘ ಇದು ಮಾಡಿ ಇವಾಗ ಅನುಕೂಲ ಆಯ್ತಿದೆ. ಎಲ್ಲ ಕೊಡ್ತಿದ್ದಾರೆ, ಅದಕ್ಕೆ ಒಳ್ಳೇದಾಯ್ತದೆ. ಇನ್ನೊಂದೊಂದು ಕೊಟ್ರೆ ಇದನ್ನೆಲ್ಲ ಬಂದಾಗ ಕೂಲಿಗೆ ಹೋಗೋದು ಕಮ್ಮಿ ಮಾಡೋನು, ನಮ್ಮ ಜಮೀನಲ್ಲಿ ನಾವು ಮಾಡ್ತಾವನು. ಇನ್ನು ಇದೇ ಥರ ನೀರಾವರಿ ಇದ್ರೆ ಬೇಸಿಗೆನೂ ಇದೇ ಥರ ಮಾಡ್ಕೊಳ್ಬೋದು. ಒಂದೇ ಆರಂಭ ಮಾಡೋಕ್ಕಾಗೋದಲ್ಲ. ಇವಾಗ ನೀರಿದ್ರೆ 2 ಆರಂಭನೂ ಮಾಡ್ಕೊಳ್ಬೋದು. ಬಾಳೆ ಗಿಳೆ ಕಾಪಿ ಗೀಪಿ ಜಮೀನ್ಗೆಲ್ಲ ಹಾಕ್ಕೊಂಡು ಎಲ್ಲ ಮನೆಯಲ್ಲೇ ಮಾಡ್ಕೊಳ್ಬೋದು. ಈ ಮಳೆ ಟೈಮ್ಗೆ ಮಾತ್ರ ಒಂದು ಆರಂಭ ಮಾಡ್ತಾನು, ಬೇಸಿಗೆನಾಗಲ್ಲ, ಜಮೀನೆಲ್ಲ ಹಾಗೆ ಖಾಲಿಯಾಗಿರ್ತದೆ. ಇವಾಗ ಮಳೆ ಇಲ್ದದಕ್ಕೆ ಎಲ್ಲ ಸ್ವಲ್ಪ ಹಾಕೊಂಡಿವಿ ಚೆಟ್ಟು ಗಿಟ್ಟೆಲ್ಲ. ಮಳೆನೇ ಇಲ್ಲ ಸರಿ. ಬೇಸಿಗೆನಾಗ ಯಾವುದು ಮಾಡಲ್ಲ, ನೀರಿಲ್ಲ ಅದಕ್ಕೆ. ಮಳೆಗಾಲ ಬಿಟ್ಟು ಇನ್ನು ಮಿಕ್ಕಿದ ಸಮಯದಲ್ಲಿ ನೀವು ಕೂಲಿಗೆ ಹೋಗ್ತೀರಾ? ಇಲ್ಲ, ಕೂಲಿಗೆ ಹೋಗಲ್ಲ. ಮನೇಲಿ ನಾವು ಕೂಲಿಗೆ ಹೋಗಲ್ಲ. ಆ ಕಡೆ ಇರೋಲ್ಲ ಹೋಯ್ತಾರೆ, ನಾವು ಹೋಗಲ್ಲ ಇಲ್ಲಿ ಕೂಲಿಗೆ. ದೂರಕ್ಕೆಲ್ಲ ಹತ್ರ ಸಿಕ್ಕಿದ್ರೆ ಹೋಯ್ತೀವಿ, ದೂರಕ್ಕೆಲ್ಲ ಹೋಗಲ್ಲ. ಸ್ಥಳೀಯವಾಗಿ ಎಲ್ಲಾದ್ರೂ ಕೂಲಿ ಕರೆದ್ರೆ ಮಾತ್ರ ಹೋಗ್ತೀರಾ? ಏನೇ ಇದ್ರು ನಿಮ್ಮ ಜಮೀನಲ್ಲಿ ಕೂಲಿ ಮಾಡ್ತೀವಿ. 10 ವರ್ಷ ಮುಂದೆ ಸಂಘದಿಂದ ಏನು ಮಾಡ್ತಾ ಇತ್ತಿಲ್ಲ ನಾವು. ಅವಾಗೆಲ್ಲ ಕೂಲಿಗೆ ಕೇರಳಕ್ಕೆ ಕೂಲಿಗೆ ಹೋಯ್ತಾ ಇದ್ದು. ಇವಾಗೆಲ್ಲ ಸಂಘ ಸೇರ್ಕೊಂಡಿದ್ವನಲ್ಲ, ಸಂಘ ಸೇರ್ಕೊಂಡು ಸಂಘದಿಂದ ಇದು ಬಿತ್ತನೆ ಬೀಜ ಕೊಡ್ತಾರಲ್ಲ, ಅದರಿಂದ ಅವಾಗ ಕೂಲಿಗೆ ಹೋಗಲ್ಲ. ಎಲ್ಲ ನಮ್ಮ ಜಮೀನಿಗೆ ಎಲ್ಲ ಕೆಲಸ ಮಾಡ್ಕೊಂಡು ಮನೇಲಿ ಇವಾಗ ಇರೋದು. ಸಂಸ್ಥೆ ಕಡೆಯಿಂದ ಇನ್ನೇನೆಲ್ಲ ಸೇವಾ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಮತ್ತು ಸಂಘದ ಮುಖಾಂತರ ಇನ್ನೇನೆಲ್ಲ ಚಟುವಟಿಕೆ ಮಾಡಿಕೊಂಡು ತಮ್ಮ ಒಂದು ಕೃಷಿ ಚಟುವಟಿಕೆಯಲ್ಲಿ ತಾವು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ದೀರಾ? ಏನಾದರೂ ಸಂಸ್ಥೆಯವ್ರ ಜೊತೆಗೆ ಏನಾದ್ರು ಮಾತಾಡಿದ್ರಾ? ಮಾತಾಡಿವಿ. ಇದು ಮನೆ ಕೊಡಿ, ಆವಾಗ ನೀರಾವರಿ ಕೊಡಿ, ಇದೆಲ್ಲ ಕೇಳ್ತೀವಿ. ಎಲ್ಲ ಹೇಳ್ತಾರೆ, ಬರಾಗ ಕೊಡ್ತೀವಿ ಅಂತ. ಬರಾಗೆಲ್ಲ ಹೇಳ್ತೀವಿ, ಮನೆ ಕೊಡಿ, ನಮಗೆ ನೀರಾವರಿಗೆ ಹಿಂಸೆ ಎಲ್ಲದಕ್ಕೂ ಎಲ್ಲ ಕೇಳ್ತೀವಿ. ಆಡು ಕುರಿ ಎಲ್ಲದಕ್ಕೂ, ಕೋಳಿ ಗಿಳಿ ಎಲ್ಲ. ಬಿತ್ತನೆ ಬೀಜ ಮತ್ತೆ ಮೇಕೆ ಎಲ್ಲ ಸಿಗ್ತಾ ಇದೆ. ಇನ್ನೇನೆಲ್ಲ ಸಿಕ್ಕಿದೆ ತಮಗೆ ಸಂಸ್ಥೆ ಕಡೆಯಿಂದ? ಬೇರೆ ಬೇರೆ ಸಂಸ್ಥೆ ಕಡೆಲ್ಲ ಒಂದೊಂದು ಸೋಲಾರ್ ಕೊಟ್ಟಿದ್ದಾರೆ. ಇವಾಗ ಕರೆಂಟ್ ಬಂದಿದೆ. ಕರೆಂಟ್ ಬಂದು ಇವಾಗ ಒಂದು 6 ತಿಂಗಳಾಗಿದೆ. ಸೋಲಾರ್ ಕೊಟ್ಟಿದ್ದಾರೆ. ಇವಾಗ ನಿನ್ನೆ ಡೆಲ್ಲಿ ಬೇರೆ ಒಂದು ಇದನ್ನ ಕಡೆದು ಒಂದೊಂದು ಮೇಲ್ಗಡೆ ಪತ್ರಕ ತಾರ್ಪಾಡು ಕೊಟ್ಟಿದ್ದಾರೆ. ಮಳೆ ಅಲ್ವಾ, ಅದನ್ನ ಅವರೇ ಬಂದು ನೋಡ್ಬಿಟ್ಟು ಒಂದೊಂದು ತಾರ್ಪಾಡು ಕೊಟ್ಟಿದ್ದಾರೆ. ಒಂದೊಂದು ಸೋಲಾರ್ ಕೊಟ್ಟವ್ರೆ, ಆಗ ಚಟ್ರಿನ ಬೀಜ ಕೊಟ್ಟವ್ರೆ.
ಆವಾಗ ಒಂದೊಂದು ಹೊತ್ಕೊಳ್ಳೋದಕ್ಕೆ ಒಂದೊಂದು ಕವರ್ ಎರಡು ಮನೆಗೆ 5 ಮೇಕೆ ಕೊಟ್ಟಿದ್ದಾರೆ. ಒಟ್ಟು 7 ಮನೆಯಲ್ಲಿ 7 ಮನೆಗೆ 2 ಮನೆಗೆ ಮೇಕೆ ಕೊಟ್ಟಿದ್ದಾರೆ. ಬಾಕಿ 5 ಜನಗಳು ಆಗಿದ್ದಾರೆ ಸಂಘದಲ್ಲಿರೋರು. ಅಂದ್ರೆ ಸಂಘದ ಮಹಿಳೆಯರು ಸ್ವಲ್ಪ ಸಕ್ರಿಯರಾಗಿ ತಾವು ಸಂಸ್ಥೆ ಜೊತೆಗೂಡಿ ಇರೋದ್ರಿಂದ ಏನೇನು ಸೌಲಭ್ಯ ಸಿಗ್ತಾ ಇದೆ ಮತ್ತೆ ಕೃಷಿಗೆ ಏನೇನು ಸೇವೆ ಬೇಕಾಗುತ್ತೆ ಅನ್ನೋದ್ರ ಕುರಿತು ತಮಗೊಂದು ಮಾಹಿತಿ ಸಿಗ್ತಾ ಇದೆ ಅಲ್ವಾ? ಸಂಘದ ಮಹಿಳೆಯರೆಲ್ಲ ಜೊತೆಗಿರ್ತೀರಾ, ಒಂದು ಉಳಿತಾಯ ಮಾಡ್ಕೋತೀರಾ, ಒಂದು ಸಾಲ ಪಡ್ಕೋತೀರಾ, ಸಂಸ್ಥೆ ಕಡೆಯಿಂದ ಈ ತರ ಸೌಲಭ್ಯ ಸಿಗ್ತಾ ಇದೆ ಅಂದಾಗ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀರಾ. ಇದರಿಂದ ಎಷ್ಟು ಅನುಕೂಲ ಆಗಿದೆ ತಮ್ಗೆ? ಅನುಕೂಲನೇ ನಮ್ಗೆ. ಇವಾಗ ನೋಡಿ ಆ ಕಡೆ ಎಲ್ಲ ಅಡಿಗೆ ಮಿಷಿನ್ ಗಿಸಿನ್ ಎಲ್ಲ ಕೊಟ್ಟಿದ್ದಾರೆ. ನಮಗೂ ಅದೇ ತರ ಒಂದು ಚಿಕ್ಕದಾಗಿ ಒಂದು ಸಡ್ಡು ಗಿಡ್ಡ ಹಾಕಿ ಕೊಟ್ಬಿಟ್ಟು ನಮಗೂ ಅದೇ ತರ ಒಂದು ಮಿಷಿನ್ ಗಿಸಿನ್ ಕೊಟ್ರೆ ನಾವು 10 ಜನ ಸೇರ್ಕೊಂಡು ನಾವು ಯಾವ್ದಾರು ಒಂದು ಕೆಲಸ ಕಾರ್ಯಲ್ಲಿ ಮುಂದೆ ಮಾಡ್ಬೋದು ಕೊಡಿ ಅಂತೇಳಿ ಅದು ನಾವೆಲ್ಲ ಮಾತಾಡಿ ಬಂದು. ಈಗ ಬಹಳಷ್ಟು ಕಡೆಗಳೆಲ್ಲ ನೋಡ್ತೀವಿ ತಮ್ಮಂತ ಆದಿವಾಸಿಗಳೇ ಇರೋಕೆ ಸ್ವಂತವಾಗಿ ಜಮೀನಿದ್ರು, ಆದರೆ ಆ ಜಮೀನಲ್ಲಿ ಏನೋ ಮಾಡಿದೆ, ಅವ್ರ ಜಮೀನಲ್ಲಿ ಅವ್ರು ದುಡಿದೆ, ಅವ್ರು ಬೆಳೆ ಬೆಳೆದೆ, ಅದನ್ನ ಬೇರೆಯವ್ರಿಗೆ ಗುತ್ತಿಗೆ ಕೊಟ್ಬಿಡೋದಾಗಿರ್ಬೋದು ಅಥವಾ ಅವರು ಇನ್ನೊಂದು ಕಡೆ ಹೋಗಿ ಕೂಲಿ ಕೆಲಸ ಮಾಡೋದಾಗಿರ್ಬೋದು, ಇದನ್ನೆಲ್ಲ ಗಮನಿಸ್ತಾ ಇರ್ತೀವಿ. ಸ್ವಂತವಾಗಿ ಜಮೀನಿದ್ದು ಈ ಥರ ಸಂಸ್ಥೆ ಕಡೆಯಿಂದ ಈ ಥರ ಸೇವಾ ಸೌಲಭ್ಯಗಳು ಸಿಗ್ತಾ ಇದ್ರು, ಅದನ್ನು ಪಡ್ಕೊಂಡು ಅವ್ರ ಜಮೀನಲ್ಲಿ ಅವರೇ ಕೆಲಸ ಮಾಡಿದ್ರೆ ಅದು ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಅನ್ಕೊಂಡು ತಮ್ಮ ಅನುಭವದ ಪ್ರಕಾರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೇನು ಇಲ್ಲ, ನಾವು ಜಮೀನೆಲ್ಲ ವರ್ತೇರಿಗೆ ಏನು ಕೊಡ್ತಾ ಇಲ್ಲ. ನಮ್ಮ ಜಮೀನಲ್ಲಿ ನಾವೇ ದುಡಿಬೇಕು ಅಂತೇಳಿ ನಾವೇ ದುಡಿತಾ ಇರೋದು. ಇವಾಗ ಜಮೀನೆಲ್ಲ ನಾವು ಕೊಡಲ್ಲ, ಹೊರಗಡೆ ಎಲ್ಲ ಹೊರಗಡೆ ನಮ್ಗೆ ಯಾರಿಗೂ ಕೊಡಲ್ಲ ಜಮೀನು. ಅದು ಆ ಥರ ಜಮೀನು ಕೊಡೋದು ಯಾಡಿಯವ್ರು ಇರ್ತಾರಲ್ಲ ಜೇನು ಕುರುಬರು, ಅವರು ಆ ಥರ ಎಲ್ಲ ಕೊಟ್ಬಿಟ್ಟು ಕೊಡಗು ಗಿಡಗುಗೆಲ್ಲ ಅವ್ರು ಹೊಂಟೈತಾರೆ. ನಾವು ಆ ಥರ ಹೊಂಟೋಗಲ್ಲ, ನಮ್ಮ ಜಮೀನಲ್ಲಿ ನಾವೇ ಮಾಡೋದು. ಇವಾಗ ಯಾರಿಗೂ ಕೊಡಲ್ಲ, ಕೂಲಿಗೂ ಹೋಗಲ್ಲ. ನಾವು ನಮ್ಮ ಜಮೀನಲ್ಲಿ ನಾವೇ ದುಡಿಬೇಕಂತ ನಾವು ಕೂಲಿಗೂ ಹೋಗಲ್ಲ, ಮನೇಲಿ ದುಡಿತೀವಿ ನಾವು. ಬೇರೆ ಕಡೆ ಎಲ್ಲ ಕೊಡ್ತಾವ್ರೆ, ಅವ್ರಿಗೆ ಹೊರಗಡೆ ಕೊಟ್ಬಿಟ್ಟು ಅವ್ರಿಗೆ ಕೂಲಿಗೆ ಹೋಗ್ಬೇಕು ಹಂಗೆ ಅವರು. ನಾವು ಹಂಗೆ ಇಲ್ಲ, ನಾವು ಮನೇಲೇ ದುಡಿಬೇಕು, ನಮ್ಮ ಜಾಗದಲ್ಲಿ ನಾವೇ ದುಡಿಬೇಕು ಹಂಗೆ. ಈಗ ತಾವು ಮಹಿಳೆಯರಾಗಿ ಕೃಷಿ ಚಟುವಟಿಕೆಗಳು ತೊಡಸ್ಕೊಳ್ತಾ ಇರೋದು, ಕೃಷಿ ಮಾಡ್ತಾ ಇರೋದು, ತಮ್ಗೇನಾದ್ರು ಸವಾಲು ಅಥವಾ ಕಷ್ಟ ಅಂತ ಏನಾದ್ರು ಅನ್ಸಿದ್ಯಾ? ಏನು ಕಷ್ಟ ಇಲ್ಲ ನಮ್ಗೆ ಇನ್ನೂ ದುಡಿತು ಅಂತ ನಮ್ಗೆ ಆಸೆ, ನಮ್ ಕಷ್ಟ ಏನೂ ಇಲ್ಲ. ಇವಾಗ ನಮ್ದು 1 ಎಕರೆ 1 ಎಕರೆ ಜಾಗ ಇದೆ, ನಾವು ಅಲ್ಲಿ ಬಾಳೆ ಹಾಕೊಂಡು ನಮ್ಗೆ ಇವಾಗ ತರಕಾರಿ ಬೆಳಿಬೇಕು, ನಮ್ಗೆ ಜಮೀನಿಲ್ಲ. ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಜಾಗ ತಕೊಂಡು ಇಲ್ಲಿ ನಾವು ತರಕಾರಿ ಹಾಕ್ತಾವ. ಇನ್ನು ಕೆಲವರು ಮನಸ್ಥಿತಿ ಏನಂತಂದ್ರೆ ನನಗಿರೋದೇ ಕಡಿಮೆ ಭೂಪ್ರದೇಶ, 1/2 ಎಕರೆ ಐತೆ, 1 ಎಕರೆ ಐತೆ, ಇದ್ರಲ್ಲಿ ನಾನು ಏನ್ ಬೆಳೆಯಕ್ಕಾಗತ್ತೆ, ಇದರಿಂದ ನನ್ ಏನ್ ಜೀವನ ಸಾಗುತ್ತೆ ಅಂತ ಕೆಲವರು ಮನಸ್ಸಲ್ಲಿ ಕೂತ್ಕೊಂಡಿರುತ್ತೆ. ಅದನ್ನೇ ಸವಾಲಾಗಿ ತಗೊಂಡು ನೀವು ಇರೋಂಥ ಕಡಿಮೆ 1/2 ಎಕರೆ 1 ಎಕರೆ ಭೂಪ್ರದೇಶದಲ್ಲೇ ಬೆಳೆಗಳನ್ನು ಬೆಳೀತಾ ತಮ್ಮ ಜೀವನವನ್ನ ನಡೆಸ್ತಾ ಅಂತವ್ರಿಗೆ ಈ ಕಾರ್ಯಕ್ರಮದ ಮುಖಾಂತರ ಕಡಿಮೆ ಭೂಪ್ರದೇಶ ಇರೋಂಥವ್ರು ಯಾವ ರೀತಿ ತಮ್ಮ ಕೃಷಿಯನ್ನ ಮಾಡ್ಕೊಂಡು ಒಂದು ಜೀವನವನ್ನ ಕಟ್ಕೋಬಹುದು ಅಂತ ಕೂತು ಒಬ್ಬ ರೈತ ಮಹಿಳೆಯಾಗಿ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ನಮಗೆ ಇನ್ನೂ ಜಮೀನು ಸಿಕ್ಕರೆ ಇನ್ನೂ ಮಾಡ್ತೀವಿ. ನಮಗೆ ಆಸೆ ಇನ್ನೂ ಜಮೀನು ಇದ್ರೆ ನಾವು ಇನ್ನೂ ಮಾಡುವಂತ. ಈಗ ಇರೋದ್ಲಿ ಸ್ವಲ್ಪ ಮಾಡ್ತೀವಿ ನಾವು. ನಮ್ಗೆ ಆಸೆ ಆರಂಭ ಮಾಡೋದಕ್ಕೆಲ್ಲ ಎಲ್ಲದೂ ಆರಂಭ ಮಾಡಿಕೊಂಡು ಮನೇಲಿ ಇರೋ, ಕೂಲಿಗೆ ಹೋಗ್ಬಾರ್ದು, ಮನೇಲಿ ದುಡಿಯೋವಂತ ನಮ್ಗೆ ಆಸೆ. ಇವಾಗ ನಾವು ಕೂಲಿಗೆ ಹೋಗಲ್ಲ, ಮನೇಲಿ ದುಡಿತೀವಿ, ನಮ್ಗೆ ಹಂಗೆ ಆಸೆ. ಇನ್ನೂ ಸಿಕ್ಕರೆ ಇನ್ನೂ ಮಾಡ್ತೀವಿ. ಜಮೀನು ಸ್ವಲ್ಪ ಇದೆಯಲ್ಲ ಅದ್ಲೇ ಮಾಡ್ತೀವಿ. ನಿಮ್ಗೇನ್ ಕಷ್ಟ ಅಂತ ಅನ್ಸಿಲ್ಲ? ಇಲ್ಲ, ನಮ್ಗೇನು ಕಷ್ಟ ಇಲ್ಲ, ಇನ್ನೂ ಸುಖ. ಇನ್ನೂ ಹೆಚ್ಚಿನದಾಗಿ ಮಾಡ್ತೀರಾ ಕೃಷಿನ? ನಮ್ಮ ಮಕ್ಳು ಸಾಕ್ಬೇಕಲ್ಲ. ಯಾವತ್ತೂ ನಮ್ಗೆ ಕೂಲಿನೇ ಸಿಕ್ಕಲ್ಲ. ನಮ್ಗೆ ಯಾವತ್ತಾರು ಒಂದ್ ದಿವಸ ಕೂಲಿ ಸಿಗ್ತದೆ. ಮಕ್ಳನ್ನ ಸಾಕ್ಬೇಕಲ್ಲ, ನಾವು ಮಕ್ಳನ್ನ ಓದಿಸ್ಬೇಕು, ಮಕ್ಳನ್ನ ಸಾಕ್ಬೇಕು. ಮನೇಲಿ ದುಡಿದ್ರೆ ನಮ್ಮ ಮಕ್ಳು ಸಾಕಾಗೋದು. ಒಂದ್ ದಿವಸ ಕೂಲಿ ಸಿಗ್ತದೆ, ಆವಾಗ ನಮ್ಗೆ ಸಾಲ ಅಲ್ಲ ಅದೆಲ್ಲ, ಅದಕ್ಕೆ ಮನೇಲೆ ದುಡಿತೀವಿ. ಈಗ ನೀವಿರೋಂಥದ್ದೇ ಅರಣ್ಯ ಪ್ರದೇಶ, ಜಾಗ. ಇಲ್ಲಿ ಈಗ ನೀವು ಎಲ್ಲೋ ಹೊರಗಡೆ ಸಿಟಿ ಕಡೆ ಹೋಗಿ ನೀವು ಕೆಲಸ ಮಾಡಕ್ಕೆ ಇಲ್ಲ. ಇರೋಂಥ ಕಡಿಮೆ ಜಾಗದಲ್ಲೇನೆ ಒಂದು ಕೃಷಿ ಮಾಡಿದ್ರೆ ಮನೆ ಹತ್ರನೇ ಇದ್ಕೊಂಡು ಒಂದು ಕೃಷಿ ಮಾಡ್ಕೊಂಡು ಜೀವನ ನಡೆಸ್ಕೊಳ್ಳೋಕೆ ಒಂದು ಅನುಕೂಲ ಆಗ್ತಾ ಇದೆ. ಅಲ್ಲಾದ್ರೂ ನಾವು ಕೂಲಿ ಮಾಡ್ಬೇಕಲ್ಲ. ಅಲ್ಲಾದ್ರೂ ನಾವು ಕೂಲಿಗೆ ಹೋಯ್ತು ಅಂತ ಹೇಳಿ ನಮ್ಮನಲ್ಲಿ ಕುಳಿಸ್ಕೊತಾರಿಯ. ಅಲ್ಲೂ ಹೋದಾಗ ಅವರು ಅದನ್ನ ತೆಗೆಬೋ ಅಂತ ಅಲ್ಲೂ ಕೆಲಸ ಮಾಡ್ಬೇಕು. ನಮ್ ಜಮೀನ್ಲಿ ಮಾಡ್ಕೊಂಡ್ರೆ ಒಂದು 10 ನಿಮಿಷ ಕೂತ್ಕೊಳ್ಬೋದು. ಇವಾಗ ನೋಡಿ ನಮ್ ಜಮೀನಿ ಸ್ವಂತ ಕೆಲಸ ಅದಕ್ಕಂತವ್ರು ಬಂದ್ಗ ಕೂತ್ಕೊಂಡು ಮಾತಾಡಕಾಯ್ತು. ಅದೇ ಕೂಲಿಗೆ ಹೋಗಿದ್ರೆ ನಾವು ಈ ಟೈಮ್ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡಕ್ಕಾಗದ? ಅದೇ ನಮ್ ಜಮೀನ್ಲೇ ನಾವು ಮಾಡ್ತಾವ್ನು. ಅವಾಗ ಒಂದು 10-20 ವರ್ಷ ಮುಂದೆ ಕೂಲಿ ಮಾಡ್ತಾ ಇದ್ದು. ಇವಾಗ ನಾವು ಬಂದು ಇಲ್ಲಿ ಜಮೀನು ಕೊಚ್ಚಿ ಹಿಡ್ದು ನಾವು ಈ ಕಡೆ ಬಂದಾಗ ನಮ್ ಜಮೀಲಿ ಮಾಡ್ಕೋತನು. ಗಂಡಸರು ಕೂಲಿಗೆ ಹೋಯ್ತಾರೆ, ನಾವೇನು ಕೂಲಿಗೆ ಹೋಗಲ್ಲ, ನಾವು ಮನೇಲಿ ಮಾಡ್ಕೊಂಡು ಇರ್ತನು. ಈಗ ತಾವೊಬ್ಬ ಮಹಿಳೆ, ಅದರಲ್ಲೂ ರೈತ ಮಹಿಳೆ, ಈ ಕಡೆ ಜಮೀನಲ್ಲೂ ಕೆಲಸ ಮಾಡ್ಬೇಕು, ಬೆಳೆಗಳನ್ನು ನೋಡ್ಕೋಬೇಕು,
ಜೊತೆಗೆ ಮನೇನು ನೋಡ್ಕೋಬೇಕು, ಕುಟುಂಬದವ್ರನ್ನು ನೋಡ್ಕೋಬೇಕು. ಇದೇನಾದ್ರು ಕಷ್ಟ ಅಂತ ಅನ್ಸಿದೆ? ಏನು ಕಷ್ಟ ಇಲ್ಲ ನಮ್ಗೆ. ನಾನು ನಮ್ಗೆ ಅದು ಖುಷಿ ಅಲ್ದೆ ನಮ್ ಕಷ್ಟ ಏನೂ ಇಲ್ಲ. ಇನ್ನೂ ಒಳ್ಳೇದಾಗ್ಲಿ ಅಂತ ನಾವು ಗೆನಿಸ್ತೀವಿ. ನಮ್ಗೆ ಕಷ್ಟ ಏನೂ ಇಲ್ಲ, ನಮ್ಗೆ ಸುಖನೇ. ನಮ್ಗೆಲ್ಲ ಈ ತರ ಜಮೀನು ಮಾಡ್ತೂನು, ಮನೇಲೂ ಮಾಡ್ತೂನು. ಮೇಕೆ ಇದ್ರೆ ಮೇಕೆನು ಹೊಡ್ಕೊಂಡೋಗಿ ಮೇಕೆನು ನೋಡ್ತೂನು. 5 ಗಂಟೆಗೆ ಬಂದು ಮನೆ ಕೆಲಸನು ಮಾಡಿ ಸ್ನಾನ ಮಾಡಿ ರಾತ್ರಿ ತಿಂಡಿನೂ ಮಾಡ್ತೂನು. ನಮ್ಗೇನು ಕಷ್ಟ ಏನೂ ಇಲ್ಲ, ನಮ್ಗೆ ಸುಖನೇ. ಇವತ್ತು ಬಿಸಿಲೆಲ್ಲ ಇನ್ನು ಇವತ್ತು ಕುಂತ್ಕೊಳ್ಳೋವಂತ ನಮ್ಮ ಹತ್ರ ಕುಂತ್ಕೊಳ್ಳೋದು ಇಲ್ಲ. ಮಳೆ ಜಾಸ್ತಿ ಮಳೆ ಆದ್ರೆ ಮಳೆ ಎಲ್ಲ ಇಂದ್ಬಿಟ್ಟು ಒಂದ್ಗಳು ಕುಂತ್ಕೋತನು. ಸ್ವಲ್ಪ ಮಳೆಗೆ ಅದು ಕುಂತ್ಕೊಳ್ಳಲ್ಲ ನಾವು. ಆಗ್ಲೂ ಜಮೀನ್ಲೇ ಮಾಡ್ತಾನು. ಒಟ್ಟಲ್ಲಿ ತಾವು ಈ ಕೃಷಿನ ತೋರಿಸ್ಕೊಂಡಿರೋದು ನಮ್ಗೆ ತೃಪ್ತಿ ಇದೆ, ಖುಷಿ ಇದೆ. ನಮ್ಗೆ ಖುಷಿ ಇದೆ. ನಮ್ಗೆ ಇನ್ನುಮೇ ಮುಂದೆ ಏನಾರು ಕೊಡ್ಸ್ರೆ ನಮ್ಗೆ ಇನ್ನೂ ಜಮೀನಲ್ಲಿ ಇನ್ನೂ ನಮ್ಗೆ ಖುಷಿ ಇರ್ತದೆ. ಮಾಡ್ಬೋದು. ಒಂದು ನೀರು ಗೀರು ಕೊಟ್ರೆ, ಒಂದು ನೀರಾವರಿ ಎಲ್ಲ ಇದ್ರೆ ಕೊಟ್ರೆ ನಾವು ಇನ್ನೂ ಒಂದಷ್ಟು ನಮ್ ಜಮೀನಲ್ಲಿ ಚೆನ್ನಾಗಿ ಬೆಳೆತನು. ಅಡಿಕೆ ಹಾಕೊಳ್ಬೋದು, ತೆಂಗು ಹಾಕೊಳ್ಬೋದು, ಎಲ್ಲ ಹಾಕೊಳ್ಬೋದು. ಈ ಕುಡಿಯೋ ನೀರ್ಲಿ ನಾವು ಅಡಿಕೆ ತೆಂಗೇನೆಲ್ಲ ಇಡಿಸ್ಕೊಂಡಿರೋದು. ಕುಡಿಯೋ ನೀರು ಕೊಡ್ತಿದಾರಲ್ಲ, 3 ದಿನಕ್ಕೆ ನೀರು ಬಿಡ್ತಿದಾರಲ್ಲ, ಅದ್ಲೇ ನಾವ್ ಅದನ್ನೆಲ್ಲ ಹಾಕೊಂಡಿರೋದು. ಅಂದ್ರೆ ಮನೆಗೆ ಬಳಕೆಗೆ ಬರುವಂತ ನೀರನ್ನೇ ತಾವು ಸ್ವಲ್ಪ ಕಾಫಿ ಗಿಪಿ ಎಲ್ಲ ಹಾಕೊಂಡಿವಿ ನಾವು. ಇವಾಗ ನೋಡಿ, ಇವಾಗ ಚೆಟ್ಟಲ್ಲಿ ಹಾಕ್ದು ಮಳೆನೇ ಇಲ್ಲ. ಇನ್ನು ಚೆಟ್ಟು ಕೊಟ್ಟಿದಾರಲ್ಲ, ಅವ್ರಿಗೆ ಮುಂದಕ್ಕೆ ನಾವು ಏನಾರು ತೋರ್ಸ್ಕೊಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಕುಡಿಯೋ ನೀರ್ಲಿ ನಾವು ಚೆಟ್ಟಿಂದು ಪೈರು ನೀರು ಹೊತ್ತು ಪೈರ್ ತನ್ನು. ಇನ್ನು ಮಳೆ ಇದ್ರಾಗದ್ಲಿ ಮುಂದೆ ಏನಾರು ಕೊಡ್ಬೋದು. ಅದೇ ಮಳೆ ಹೋಯ್ತು ಅಂದ್ರೆ ತರಕಾರಿ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಐತೆ. ಮನೆಗೆ ಬಳಸುವಂತ ಬಳಸ್ಕೊಂಡು ನಾವು ತರಕಾರಿ ಬೆಳಿತೀವಿ. ಸ್ವಲ್ಪ ಕಾಫಿ ಗಿಪಿ ಎಲ್ಲ ಹಾಕೊಂಡಿವಿ ನಾವು. ಕಾಫಿ ಎಲ್ಲ ಎಷ್ಟೆಷ್ಟು ಹಾಕೊಂಡಿದ್ದೀರಾ? ಸ್ವಲ್ಪ ಹಾಕಿವಿ. ಸ್ವಲ್ಪ ಗಿಡ ಹಾಕೊಂಡು ಅರ್ಧ ಎಕರೆ ಇರೋದಲ್ವಾ, ಅದಕ್ಕೆ ಸ್ವಲ್ಪ ಕಾಫಿ ಎಲ್ಲ ಸ್ವಲ್ಪನೇ. ಒಂದ್ 10 ಗಿಡ ಕಾಫಿ, 10 ಗಿಡ ಮೆಣಸು, ಹಂಗೆ ಆಗ ಒಂದ್ ಸ್ವಲ್ಪ ಚೆಟ್ಟು, ಸ್ವಲ್ಪ ಆಗ್ಲ, ಕಾಳು ಮೆಣಸು ಸ್ವಲ್ಪ ಎಲ್ಲ ಹಾಕ್ತೀವಿ. ಗೆಣಸು ಗೆಡ್ಡೆಲ್ಲ ಹಾಕೊಂಡು ಅರ್ಧ ಎಕರೆ ಜಾಗದಲ್ಲಿ ಎಲ್ಲ ಸ್ವಲ್ಪ ಹಾಕೋತು. ಎಷ್ಟು ಸಿಗುತ್ತೆ ಫಲ ಕಾಫಿ ಮೆಣಸು? ಆಗಿಲ್ಲ, ಇವಾಗ ಎಲ್ಲ ಕೊಡಕ್ಕಾದ್ರೆ ಇವಾಗ ನಮ್ದೊಂದು 10 ಗಿಡನೂ ಇಲ್ಲ. ಒಂದ್ 10-15 kg ಫಲ ಕೊಡಿಸ್ತಿದ್ದೆ. ಈ ತರಕಾರಿ ಗಿರ್ಕಾರಿ ಎಲ್ಲ ಮನೆ ಬಳಕೆಗಾದ್ರೆ ಈ ಕಾಫಿ ಮೆಣಸೆಲ್ಲ ಮಾರಾಟ ಮಾಡಿ ತರಕಾರಿನೂ ಮಾಡ್ತೀನಿ. ತರಕಾರಿನೂ ಒಂದ್ ವರ್ಷಕ್ಕೆಲ್ಲ ಮಾರಾಟ ಮಾಡಕ್ ಹೋದ್ರೆ 10-30 ಸಾವಿರ ರೂಪಾಯಿ ಎಲ್ಲ ತರಕಾರಿಲಿ ಸಿಗ್ತೆ. ನಮ್ದೆಲ್ಲ ಕಲ್ದು ಕೂಲಿ ಎಲ್ಲ ಕಳಿಬೇಕು. ನಾವೇನೇನು ಅದಕ್ಕೆ ಮುಷ್ಟಿ ಗಿಷ್ಟಿ ಎಲ್ಲ ಹಾಕ್ತನು ಹೊಡೆತನು ಅದನ್ನೆಲ್ಲ ಕಲ್ದ್ರು ಒಂದ್ 10-30 ಸಾವಿರ ರೂಪಾಯಿ ತರಕಾರಿಲ್ವೇ ಹಾಗೆ ಐತದೆ. ಮನೆ ಬಳಕೆಗೆ ಎಷ್ಟು ಬೇಕು ಅಷ್ಟು ಇಟ್ಕೊತೀರಾ, ಮಿಕ್ಕಿದನ್ನ ಮಾರಾಟ ಮಾಡ್ತೀನಿ. ಅಂದ್ರೆ ಸ್ವಂತ ನಿಮ್ಗೆ ನಿಮ್ಮ ಸ್ವಂತ ಜಾಗಕ್ಕೆ ಬಂದು ತಗೊಂಡ್ ಹೋಗೋದ್ರಿಂದ ನೀವು ಮಾರಾಟ ಮಾಡೋಂಥದ್ದು ತಕೊಂಡು ಗಾಡಿ ಗಿಡಿ ಮಾಡ್ಕೊಂಡು ಏನು ಹೋಗೋದ್ ಬೇಡ, ನಮ್ಮ ಮನೆ ಹತ್ರನೇ ಬೆತ್ತದೆ. ಅವಾಗ ತರಕಾರಿ ಆದಾಗ ಇಲ್ಲಿಯೇ ಕೊಡ್ತಾನೆ. ಈಗ ಅದೇ ರೀತಿ ಸಂಸ್ಥೆ ಕಡೆಯಿಂದ ಅಂದ್ರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕೆಂಚನಹಳ್ಳಿ ಕಡೆಯಿಂದ ಏನು ಈ ತರ ಕೃಷಿ ಚಟುವಟಿಕೆಗಳನ್ನು ತೋರಿಸ್ಕೊಂಡಿರುವಂಥ ಆದಿವಾಸಿಗಳಿಗೆ ಈಗಾಗಲೇ ಹಲವಾರು ಯೋಜನೆಗಳ ಮುಖಾಂತರ ಸೇವಾ ಸೌಲಭ್ಯ ಸಿಗ್ತದೆ. ಅದರಲ್ಲಿ ಪ್ರಮುಖವಾಗಿ ಹಸು ಸಾಕಾಣಿಕೆ ಆಗಿರ್ಬೋದು, ಮೇಕೆ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮತ್ತೆ ಎರೆಹುಳ ಗೊಬ್ಬರ ಮಾಡ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಕೂಡ ತರಬೇತಿ ಸಿಗ್ತಾ ಇದೆ. ತಮ್ಮ ಸಂಘದ ಮುಖಾಂತರನೇ ಒಂದಷ್ಟು ಮಹಿಳೆಯರೆಲ್ಲ ಸೇರ್ಕೊಂಡು ನಾವು ಕೂಡ ಈ ರೀತಿ ತರಬೇತಿಯನ್ನು ಪಡ್ಕೊಂಡು ಹಸು ಸಾಕೋಣ, ಜೊತೆಗೆ ಮೇಕೆ ಮತ್ತೆ ಎರೆಹುಳ ಗೊಬ್ಬರ ಇದನ್ನೆಲ್ಲ ಮಾಡ್ಕೊಂಡು ನಿಮ್ ಕೃಷಿ ಜೊತೆಗೆ ಇದನ್ನು ಜೊತೆಗೆ ಮಾಡ್ಕೊಳ್ಳಿ. ಮತ್ತೆ ಈಗ ನೀವು ಗೊಬ್ಬರ ಹೊರಗಡೆ ಕೊಂಡೋದು ತಪ್ಪುತ್ತೆ, ನೀವೇ ಗೊಬ್ಬರ ಮಾಡ್ಕೊಂಡ್ರೆ. ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಮಾಡಿದ್ರೆ ಅದು ಕೂಡ ಒಂದು ಹೈನುಗಾರಿಕೆನಲ್ಲಿ ಅದು ಕೂಡ ನಿಮ್ಗೊಂದು ಆದಾಯ ಸಿಗುತ್ತೆ. ಈ ರೀತಿ ಎಲ್ಲ ಕೃಷಿ ಜೊತೆಗೆ ಉಪಕಸಬುಗಳಾಗಿ ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಸಭೆಯಲ್ಲಿ ಮಾತಾಡಿ ಈ ರೀತಿ ಇದ್ರ ತರಬೇತಿಯನ್ನು ಪಡ್ಕೊಂಡು ಈ ಸಂಘದ ಮುಖಾಂತರ ನೀವು ಮಹಿಳೆಯರ ತೊಡಗಿಸ್ಕೊಂಡ್ರೆ ನಿಮ್ಮ ಆದಾಯನೂ ಕೂಡ ಇನ್ನು ಈ ಮೂಲದಿಂದ ಕೂಡ ಬರುತ್ತೆ. ಮುಂದಿನ ದಿನಗಳಲ್ಲಿ ಇದೊಂದು ಕ್ರಮ ತಗೊಳ್ಳಿ. ನಿಮ್ಮ ಸಂಘದ ಮಹಿಳೆಯರೆಲ್ಲ ಸೇರ್ಕೊಂಡು ಕೆಂಚನಹಳ್ಳಿ ಅಥವಾ ಸರಗೂರಿಗೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಸಭೆಯಲ್ಲಿ ಮಾತಾಡಿ ನಮಗೂ ಈ ರೀತಿ ಕೋಳಿ ಸಾಕಾಣಿಕೆ ತರಬೇತಿ ಕೊಡಿ ಅಂದಾಗ, ಕೋಳಿ ಸಾಕಾಣಿಕೆ ತರಬೇತಿ ತಗೊಂಡ್ರೆ ನಿಮ್ಗೆ ಕೋಳಿ ಸಾಕೊಳ್ಬೋದು, ಅದರಿಂದ ಮೊಟ್ಟೆ ಕೂಡ ಸಿಗುತ್ತೆ, ಅದ್ರ ಆದಾಯ ಸಿಗುತ್ತೆ. ಹೌದು. ಈ ತರ ಮುಂದೆ ಸಂಸ್ಥೆಯ ಸಭೆ ಅಥವಾ ತರಬೇತಿಗಳಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಇದನ್ನು ಕೇಳಿ ಪಡ್ಕೊಳ್ಳಿ ತರಬೇತಿನ. ನಿಮ್ಮ ಮುಂದೆ ಅನುಕೂಲ ಆಗುತ್ತೆ. ಎಲ್ಲದಕ್ಕೂ ಕೇಳ್ತೀವಿ. ಮೇಕೆ ಆಗ ಹಸು ಆಗ ಕೋಳಿ ಎಲ್ಲ ಮೀಟಿಂಗ್ ಎಲ್ಲ ಹೋಗಿ 2-3 ದಿವಸ ಎಲ್ಲ ಅಲ್ಲೇ ಇದ್ದು ಕ್ಯಾಂಪ್ ಇದ್ದಾರೆ. ಎಲ್ಲೋಗಿ ಕೇಳ್ತೀವಿ ನಾವೇ. ಅವರು ಒಬ್ಬೊಬ್ರಿಗೆ ಕೊಟ್ಟು ಅವರು ಬೆತ್ತಾರೆ. 1 ವರ್ಷಕ್ಕೆ ಒಬ್ರು ಕೊಡ್ತಾರೆ, ಇನ್ನೊಂದು ವರ್ಷಕ್ಕೆ ನಮ್ಗೆ ಕೊಡ್ತಾರೆ. ಹಂತವಾಗಿ ಒಂದೊಂದು ಭಾಗದಿಂದ ಬರೋದ್ರಿಂದ ಅದು ತಲುಪೋದು ಸ್ವಲ್ಪ ತಡವಾದ್ರು ತಲುಪುತ್ತೆ. ಅಂದ್ರೆ ನಿಮ್ಮ ಈ ಡಿ.ಬಿ. ಕುಪ್ಪೆ ವ್ಯಾಪ್ತಿಯಲ್ಲಿ ಇತ್ತೀಚಿನ ಕೆಲವು ದಿನಗಳಲ್ಲಿ ಸಂಸ್ಥೆಯ ಈ ಕೃಷಿ ಚಟುವಟಿಕೆಗಳು ಶುರುವಾಗೋದ್ರಿಂದ ಹಂತವಾಗಿ ನಿಮ್ಮ ಬೇಡಿಕೆ ಆಧಾರದ ಮೇಲೆ ಅವರು ನಿಮ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಪಡ್ಕೊಳ್ಳುವಂತ ಹಕ್ಕು ಮತ್ತೆ ಪ್ರಯತ್ನ ನೀವು ಮಾಡ್ಬೇಕು. ನಾವು ಕೇಳ್ತೀವಿ ಸಹ, ಮೀಟಿಂಗ್ ಎಲ್ಲ ಹೋದ್ರೆ ಕೇಳ್ತೀವಿ ನಾವು, ನಮ್ಗೆ ಇಂಥದ್ ಬೇಕು, ಅಂಥದ್ ಬೇಕು, ಮನೆ ಬೇಕು. ಅವಾಗ
ಹಸ ಬೇಕು ಕೋಳಿ ಬೇಕು ಅಂತೆಲ್ಲ ಕೇಳ್ತೀವಿ. ಅವರು ಹಿಂಗೆ ಕೊಡ್ತಾರೆ, ಒಬ್ಬೊಬ್ರಿಗೆ ಕೊಟ್ಟು ಬರ್ತಾರೆ. ಬಹಳ ಸಂತೋಷ. ತಾವಿಬ್ರು ಇಷ್ಟೊತ್ತು ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವಿಬ್ಬರು ಆದಿವಾಸಿ ರೈತ ಮಹಿಳೆಯರಾಗಿ ಇರುವಂಥ ಕಡಿಮೆ ಭೂಪ್ರದೇಶದಲ್ಲೇ ಸ್ವತಃ ತಾವು ಎಲ್ಲೂ ಬೇರೆ ಕಡೆ ಕೂಲಿಗೆ ಹೋಗ್ದೇನೆ ರೈತ ಮಹಿಳೆಯರಾಗಿ ತಮ್ಮ ಜಮೀನಲ್ಲಿ ದುಡಿತಾ ತರಕಾರಿ ಬೆಳೆ ವಾಣಿಜ್ಯ ಬೆಳೆಗಳನ್ನು ಇರುವಂಥ ಕಡಿಮೆ ಭೂಪ್ರದೇಶದಲ್ಲಿ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಹಾಕ್ಕೊಂಡು ತಮ್ಮ ಒಂದು ಕೃಷಿ ಜೀವನವನ್ನು ಮಾಡ್ತಾ ಇರೋದು ಕುರಿತು, ಈ ಕೃಷಿ ಚಟುವಟಿಕೆಯಿಂದ ತಮ್ಮ ಆದಾಯವನ್ನು ಗಳಿಸೋದು ಕುರಿತು, ಈ ಕೃಷಿನಲ್ಲಿ ತಮ್ಮ ಒಂದು ಮಹಿಳಾ ಸಬಲೀಕರಣವನ್ನು ಕಾಣ್ತಿರೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ತಾವಿಬ್ಬರು ಭಾಗಿಯೋದಕ್ಕೆ ತಮ್ಮಿಬ್ಬರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ಎಚ್ ಡಿ ಕೋಟೆ ತಾಲೂಕಿನ ಮಚ್ಚೂರು ಹಾಡಿಯ ಆದಿವಾಸಿ ರೈತ ಮಹಿಳೆಯರಾದಂಥ ಶ್ರೀಮತಿ ಕಾಳಮ್ಮ ಹಾಗೂ ಶ್ರೀಮತಿ ರತ್ನಮ್ಮರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ರೈತ ಧ್ವನಿ ಕಾರ್ಯಕ್ರಮ. ಮತ್ತೆ ಮತ್ತೊಂದು ರೈತ ಧ್ವನಿ ಕಾರ್ಯಕ್ರಮದಲ್ಲಿ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಅನ್ನದಾತನ ಕೂಗಿಗೆ ಧನಿಯಾದ ವೇದಿಕೆ, ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ, ಸಾವಯವ ಕೃಷಿಗೆ ಉತ್ತೇಜನ, ಬಿತ್ತನೆ ಬೀಜ, ರಸಗೊಬ್ಬರ, ಮಿಶ್ರ ಬೆಳೆ, ವಾರ್ಷಿಕ ಬೆಳೆ, ನೀರಾವರಿ ಪದ್ಧತಿ, ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ, ಕೃಷಿ, ರೇಷ್ಮೆ ಹಾಗೂ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ತಪ್ಪದೆ ಕೇಳಿ ರೈತ ಧ್ವನಿ, ನಿಮ್ಮ ನೆಚ್ಚಿನ ಜನಧ್ವನಿಯಲ್ಲಿ.